ಧ್ವನಿಯಾಗಿ ಅವ್ರಿಗೆ ಜೊತೆಗೆ ಏನೇ ಅನ್ಯಾಯ ಆಗಲಿ ನಿಲ್ಲುವಂತಹ ಕಾರ್ಯಕ್ರಮಗಳನ್ನು ಮಾಡ್ತಾ ಅವರಿಗೆ ನ್ಯಾಯವನ್ನು ದೊರಕಿಸ್ಕೊಡ್ತಾ ಇರ್ತೀವಿ. ಬಟ್ ಇಲ್ಲಿ ಏನಪ್ಪ ಅಂತಂದರೆ ನಮ್ಮ ಏನಂತೀರ ನೀವು, ಪತ್ರಕರ್ತರಿಗೆ ನ್ಯಾಯ ಇಲ್ದಂಗೆ ಆಗೈತೆ. ಸೊ ಇದರಿಂದ ನಮ್ಮ ಪತ್ರಕರ್ತರ ಸಂಘದ ವತಿಯಿಂದ ತಮ್ಮಲ್ಲಿ ಕೇಳಿಕೊಳ್ಳೋದು ಇಷ್ಟೇ, ಏನಪ್ಪ ಅಂತಂದರೆ ಇದು 200/2025 ಏನು FIR ಆಯ್ತಲ್ಲ, ಈ FIR ಅಂತೂ ಐ ಥಿಂಕ್ ಸೊ ಫುಲ್ಲು ಫ್ಯಾಬ್ರಿಕೇಟೆಡ್. ಇದು ಫ್ಯಾಬ್ರಿಕೇಟೆಡ್. ಇದಕ್ಕೆ ಕಂಪ್ಲೇಂಟ್ ಕಟ್ಟಿರೋದು 9:31 ಅಂತ ಹೇಳಿ ಫ್ರಮ್ 9:30 9:31 ಫ್ರಮ್ ಟೈಮಿಂಗ್ ಅಂತ FIR ಕಾಪಿಯಲ್ಲಿ ಐತೆ. ಸೊ ಇದರಿಂದ ಹೇಳಬೇಕಾದಿದ್ದು ಇಷ್ಟೇ, ಫುಲ್ ಎಲ್ಲ ಫ್ಯಾಬ್ರಿಕೇಟೆಡ್. ಕಂಪ್ಲೇಂಟ್ ಕಟ್ಟವ್ರೆ, ರೀಕಂಪ್ಲೇಂಟ್ ಆಗೈತೆ, ಅದನ್ನು ಕೂಡ ವಾಪಸ್ FIR ದಾಖಲು ಮಾಡ್ಕೊಂಡವ್ರೆ. ಸೊ ಇವರು ಯಾರು ನಿಜವಾದ ಆರೋಪಿಗಳದಾರಲ್ಲ, ಯಾರು ನಿಜವಾದ ತಪ್ಪನ್ನು ಮಾಡಿದಾರಲ್ಲ, ಬಿಡಬೇಡಿ ಅವ್ರನ್ನ ಒಳಗಡೆ ಹಾಕಿ. ನಮ್ಮ ಪತ್ರಕರ್ತರು ಕೂಡ ಏನಾದರೂ ತಪ್ಪು ಮಾಡಿದರೆ ಬಿಡದೆ ಒಳಗೆ ಹಾಕಿ, ನಾವಿಲ್ಲ ಅಂತ ಹೇಳ್ತಿಲ್ಲ. ಬಟ್ ತಪ್ಪು ಏನು, ಸರಿನಾ ತಪ್ಪ ಇದು ಮಾಡಿರೋದು ಸ್ವಲ್ಪ ಕೂಲಂಕುಷವಾಗಿ ನೋಡ್ಕೊಂಡ್ಬಿಟ್ಟು ಇದಕ್ಕೆ ಮುಂದುವರಿಬೇಕು. ಮತ್ತು ಒಂದು ನಮ್ಮ ಏನಂತೀರ ನೀವು ಪತ್ರಕರ್ತರದ್ದು ಒಂದು ಕಳಕಳಿಯ ವಿನಂತಿ, ಇದನ್ನು ಒಂದು ಸ್ವಲ್ಪ ರಿಪೋರ್ಟ್ ಹಾಕಿಬಿಟ್ರೆ ಏನಕ್ಕಂತಂತಂದರೆ ಇದು FIR. ಈ FIRಲ್ಲಿ ಯಾವುದೇ ರೀತಿಯಾದಂತಹ ಏನಂತಾರೆ ನೀವು ಸತ್ಯ ಇಲ್ಲ. ಸತ್ಯ ಇದ್ದಿದ್ರೆ ನಾವು ಆ ಹುಡುಗಿ ಪರವಾಗಿನೇ ನಿಲ್ತಿದ್ವಿ, ಎಸ್ಪೆಷಲಿ ನಮ್ಮ ಚಾನಲ್ಲು. ಅದೇ ರೀತಿ ಪತ್ರಕರ್ತರ ಸಂಘ, ನಮ್ಮ ಪತ್ರಕರ್ತರು ಏನಾದರೂ ತಪ್ಪು ಮಾಡಿದರೆ ತಪ್ಪು ಮಾಡಿದ್ದಾರೆ, ಅವರು ಶಿಕ್ಷೆ ಆಗಲೇಬೇಕು, ನಾವಿಲ್ಲ ಅಂತ ಹೇಳ್ತಿಲ್ಲ. ಬಟ್ ಇಲ್ಲಿ ತಪ್ಪಿಲ್ಲ, ಏನೂ ಇಲ್ಲ. ಕೇವಲ ಇಲ್ಲಿ ಉತ್ತರ ಕರ್ನಾಟಕದಲ್ಲಿ ಒಂದು ಮಾತೈತೆ, ಕಾಲು ಬುಡಕ್ಕೆ ಹಾವು ಬಿಡೋದು ಅಂತ. ಅಂದರೆ ಹಾವು ಬಂತು ಅಂತ ಹೇಳಿ ಹೆದರಿಸ್ಬಿಟ್ಟು ಹಿಂದೆ ತೆಗೆಸ್ಕೊಳ್ಳೋಕೆ ಹಚ್ಬಿಡೋದು. ನೋಡಿ, ತಪ್ಪು ಮಾಡಿದ್ರೆ ತಲೆ ಬಾಗಿ ನಡಿತೀವಿ ಅನ್ನುವಂತಹ ಪತ್ರ ಸಂಘಟನೆಯ ಕೂಗನ್ನು ನಾವು ಇದರ ಮೂಲಕ, ಈ ಒಂದು ಪ್ರಸ್ತುತ ವಿಡಿಯೋ ಮೂಲಕ ತಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀವಿ ವೀಕ್ಷಕರೇ. ಸೊ ಇದರಲ್ಲಿ ಸತ್ಯ ಏನು ಅಸತ್ಯ ಏನು ನೋಡಬೇಕು, ನೋಡಿಕೊಂಡು ಪೊಲೀಸ್ ಇನ್ವೆಸ್ಟಿಗೇಷನ್ ಆಗಬೇಕು. ಮತ್ತು ಯಾರೇ ತಪ್ಪು ಮಾಡಿದ್ರು ಕೂಡ ಅವರಿಗೆ ತಕ್ಕ ಶಿಕ್ಷೆ ಆಗಲೇಬೇಕು ಅನ್ನುವಂತಹ ಮಾತು ಈ ಒಂದು ಪರ್ಟಿಕ್ಯುಲರ್ ವಿಡಿಯೋದಿಂದ ನಾವು ತಮ್ಮ ಮುಂದೆ ಹೇಳಕ್ಕೆ ಇಚ್ಛೆ ಪಡ್ತೀವಿ. ಇದಾಗಿತ್ತು ಈ ಹೊತ್ತಿನ ಸುದ್ದಿ. ಇನ್ನಷ್ಟು ಸುದ್ದಿಗಳಿಗಾಗಿ ಸದಾ ಫಾಲೋ ಮಾಡ್ತಾರೆ 6 ನ್ಯೂಸ್. ಇದು ಸತ್ಯದ ಕೈಗನ್ನಡಿ.